हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಹಿಂದೆ ನಾವು ಕೇಳಿದಂತೆ ಆ ಪರಮಾತ್ಮನ ಒಂದು ರೂಪವಾದಂತಹ ರಾಮದೇವರು ಇನ್ನೊಂದು ರೂಪವಾದಂತಹ ಪರಶುರಾಮ ದೇವರ ಮೇಲೆ ಬಹಳ ಪ್ರಯೋಗ ಮಾಡಿದರು. ಅರ್ಥಾತ್ ಅವರ ದೇಹದ ಒಳಗಡೆ ಇದ್ದಂತಹ ಆ ಯಾವ ಅತುಲ ಎನ್ನುವಂತಹ ಅಸುರನ ಮೇಲೆ. ಯಾಕೆ ತಂದೆ ಅವನಿಗೆ ಒಂದು ವರ ಇತ್ತು, ಪರಮಾತ್ಮ ಯಾವಾಗ ಯುದ್ಧದಲ್ಲಿ ಸೋಲ್ತಾನೋ ಆವಾಗ ನಿನ್ನ ಸಾವು ಅಂತ. ಹಾಗಾಗಿ ಪರಮಾತ್ಮ ತಾವು ಅರ್ಥಾತ್ ಪರಶುರಾಮ ದೇವರು ಸೋತಂತೆ ನಟಿಸಿದರು. ಆವಾಗ ಅವನು ಹೊರಗಡೆ ಬಂದ, ಪರಮಾತ್ಮ ಸೋತನಲ್ಲ ಅಂತ. ಆವಾಗ ಆ ಬಾಣದಿಂದಾಗಿ ಅವನು ಬೂದಿಯಾದ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಇಷ್ಟು ವಿಚಾರಗಳನ್ನು ತಿಳಿಸಿ ಮತ್ತೆ ಮುಂದೆ ಹೇಳ್ತಾ ಹೋಗ್ತಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ಇತೀವ ರಾಮಾಯ ಸ ರಾಘವ ಶರಂ ವಿಕರ್ಷಮಾಣೋ ವಿನಿಹತ್ಯ ಚಾಸುರಂ ತಪಸ್ತದೀಯಂ ಪ್ರವದನ್ ಮುಮೋದ ತದೀಯಮೇವ ಖ್ಯಭವತ್ ಸಮಸ್ತಂ. ಪದಚ್ಛೇದ. ಇತೀವ ರಾಮಾಯ ಸಹ ರಾಘವಃ ಶರಂ ವಿಕರ್ಷಮಾಣಃ ವಿನಿಹತ್ಯ ಚ ಅಸುರಂ ತಪಃ ತದೀಯಂ ಪ್ರವದನ್ ಮುಮೋದ ತದೀಯಂ ಏವ ಹಿ ಅಭವತ್ ಸಮಸ್ತಂ. ಹೀಗೆ ರಾಮದೇವರು ಪರಶುರಾಮ ದೇವರ ಮೇಲೆ ಬಾಣಪ್ರಯೋಗ ಮಾಡಿದಂತೆ ಮಾಡಿ ಅವರು ನಡೆಸಿದಂತಹ ಕಾರ್ಯ ಏನು, ಅವರ ಒಳಗಡೆ ಇದ್ದಂತಹ ಅಸುರನನ್ನ ವಿನಿಹತ್ಯ ಸಂಹಾರ ಮಾಡಿದರು. ಇದರಿಂದ ರಾಮದೇವರು ಮುಂದೇನ್ ಮಾಡಿದ್ರು ಅಂತಂದ್ರೆ, ತಪಸ್ತದೀಯಂ ಪ್ರವದನ್ಮಮೋದ, ನಾನು ಪರಶುರಾಮ ದೇವರ ತಪಸ್ಸನ್ನ ನಾಶ ಮಾಡಿಬಿಟ್ಟೆ ಅಂತ ಅವರು ಖುಷಿ ಪಡ್ತಾರೆ ಅಂತೆ ರಾಮದೇವರು. ಹಾಗ್ಯಾಕೆ ಖುಷಿ ಪಟ್ರು ಅಂತ ಹೇಳ್ತಾರೆ. ತದೀಯಮೇವ ಹ್ಯಭವತ್ ಸಮಸ್ತಂ, ಯಾಕೆಂದ್ರೆ ಇಡೀ ಜಗತ್ತೇ ಅವನದ್ದು. ಹಾಗಾಗಿ ಆ ಅತುಲ ಎನ್ನುವಂತಹ ಅಸುರ ಮಾಡಿದಂತಹ ತಪಸ್ಸು ಕೂಡ ಯಾರದ್ದು? ಪರಶುರಾಮ ದೇವರದ್ದೇ. ಹಾಗಾಗಿ ಪರಶುರಾಮ ದೇವರ ತಪಸ್ಸನ್ನು ನಾಶ ಮಾಡಿದೆ ಅಂತ ಅಂದ್ರೆ ಆ ತಪೋಮಯನಾದಂತಹ ಯಾವ ಅತುಲನನ್ನು ನಾನು ನಾಶ ಮಾಡಿದೆ ಅಂತ ರಾಮದೇವರು ಸಂತೋಷ ಪಟ್ಟರು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೋಡಿದ್ರೆ ನಮಗೆ ಅಷ್ಟು ಸ್ಪಷ್ಟ ಅರ್ಥ ಆಗೋಲ್ಲ. ಅದಕ್ಕೆ ವ್ಯಾಖ್ಯಾನಕಾರ ವಿಶೇಷವಾಗಿ ತಿಳಿಸ್ತಾರೆ. ವಾಸ್ತವಿಕವಾಗಿ ವಾಲ್ಮೀಕಿ ರಾಮಾಯಣ ಏನಂತ ಇದೆ ಅಂತಂದ್ರೆ, ಇಮಾಂವಾತ್ ಉದ್ಗತಿಂ ರಾಮ ತಪೋಬಲ ಸಮಾರ್ಜಿತಂ ಲೋಕಾನ್ ಅಪ್ರತಿಮಾನ್ವಾತೆ ಹನಿಷ್ಯಾಮಿ ಯದಿಚ್ಛಸಿ ಲೋಕಾಸ್ತು ಪ್ರತಿಮಾರಾಮ ನಿರ್ಜಿತಸ್ತಪಸಾಮಯ ಜಹಿತಾನ್ ಶರಮುಖ್ಯೇನ ಮಾಭೂತ್ ಕಾಲಸ್ಯ ಪರ್ಯಯ ಸಹತಾನ್ ಋಷ್ಯರಾಮೇಣ ಸ್ವಾನ್ ಲೋಕಾನ್ ತಪಸಾರ್ಜಿತಾನ್ ಜಾಮದಗ್ನ್ಯ ಜಗಾಮಾಶು ಮಹೇಂದ್ರಂ ಪರ್ವತೋತ್ತಮಂ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತ ಅಂಶ ಅಂತಂದ್ರೆ, ಇವರು ಬಾಣವನ್ನ ಹೂಡ್ತಾರೆ. ಹೂಡಿದಾಗ ಏನಾಗ್ತಾರೆ, ರಾಮದೇವರು ಪರಶುರಾಮನಿಗೆ ಹೇಳ್ತಾರೆ, ನೋಡು ನೀನೊಬ್ಬ ಬ್ರಾಹ್ಮಣ, ನಿನ್ನನ್ನ ಸಂಹಾರ ಮಾಡೋದು ಸರಿಯಲ್ಲ. ಹಾಗಾಗಿ ನನ್ನ ಬಾಣಗಳು ಕೂಡ ಬಾಣ ವ್ಯರ್ಥ ಅಲ್ಲ. ನಾನು ಒಮ್ಮೆ ಹೂಡಿದ ರಾಮನ ಬಾಣ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಬಾಣದಿಂದಾಗಿ ನಿನ್ನನ್ನು ಸಂಹಾರ ಮಾಡ್ಬೇಕಂತಂದ್ರೆ ನಿನ್ನನ್ನು ಸಂಹಾರ ಮಾಡ್ಲಿಕ್ಕೆ ಆಗೋದಿಲ್ಲ.
ಹಾಗಾಗಿ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಕೇಳ್ತಾರೆ, ನಿನ್ನ ಕಾಲ್ನಲ್ಲಿ ಏನ್ ಶಕ್ತಿ ಇದೆಯಲ್ಲ, ಕಾಲ್ನಲ್ಲಿ ನಡೆದಾಡುವಂತ ಶಕ್ತಿ ಇರುತ್ತೆ, ಅದನ್ನ ನಾಶ ಮಾಡಿಬಿಡ್ಲಾ ಅಂತ ಕೇಳ್ತಾರೆ. ಅಥವಾ ನೀನು ನಿನ್ನ ಪುಣ್ಯದಿಂದಾಗಿ ಅನೇಕ ಲೋಕಗಳನ್ನು ಸಂಪಾದನೆ ಮಾಡಿದ್ದೀಯಾ ಅಂತ ಇಲ್ಲಿ ಹೇಳ್ತಾರೆ. ಲೋಕಾನ್ಸ್ತಾನ್ ತಪಸಾರ್ಜಿತ, ನಿನ್ನ ತಪಸ್ಸಿನಿಂದಾಗಿ ಅನೇಕ ಲೋಕಗಳನ್ನು ಸಂಪಾದನೆ ಮಾಡಿದ್ದೀಯಾ, ಆ ಲೋಕಗಳನ್ನು ನಾಶ ಮಾಡ್ಲಾ ಅಂತ ಕೇಳ್ತಾರಂತೆ ರಾಮದೇವರು. ಆವಾಗ ಪರಶುರಾಮ ದೇವರು ಹೇಳ್ತಾರೆ, ಇಲ್ಲ, ನನಗೆ ಕಾಲ್ ಬೇಕು, ಕಾಲಿಲ್ಲದೆ ಹೋದ್ರೆಗೆ ನಡೆದಾಡ್ಲಿಕ್ಕೆ ಕಾಲ್ ಬೇಕು, ಹಾಗಾಗಿ ನಾನು ತಪಸ್ಸಿನಿಂದ ಸಂಪಾದನೆ ಮಾಡಿದಂತಹ ಲೋಕಗಳನ್ನು ನಾಶ ಮಾಡು ಅಂತ ಹೇಳ್ತಾರೆ. ಲೋಕ ನಾಶ ಆದ ಮೇಲೆ ವಿಶೇಷವಾಗಿ ಮತ್ತೆ ಮುಂದೆ ಪರಶುರಾಮ ದೇವರು ಮಹೇಂದ್ರ ಪರ್ವತಕ್ಕೆ ಹೋಗಿ ಅವರು ಅಲ್ಲಿ ಇರ್ತಾರೆ ಅಂತ ಇಷ್ಟು ರಾಮಾಯಣದಲ್ಲಿ ಬರುತ್ತೆ. ಇದನ್ನು ನೋಡಿದ್ರೆ ನಮಗೆ ಸರಿಯಾಗಿ ಅರ್ಥ ಆಗುದಿಲ್ಲ. ಲೋಕಾಸ್ತಾ ತಪಸಾನ್, ತಪಸ್ಸಿನಿಂದ ಸಂಪಾದನೆ ಮಾಡಿದಂತ ಲೋಕಗಳಂದ್ರೆ ಏನು, ಅದನ್ನು ನಾಶ ಮಾಡೋದ್ರೆ ಅಂದ್ರೆ ಏನು ಅಂತ ಅರ್ಥ ಆಗೋದಿಲ್ಲ. ಅದಕ್ಕೆ ತಾತ್ಪರ್ಯ ನಿರ್ಣಯಕ್ಕೆ ವ್ಯಾಖ್ಯಾನ ಮಾಡಿದಂತಹ ವಾದಿರಾಜರು ಮುಂತಾದಂತಹ ಜ್ಞಾನಿಗಳು ಹೇಳ್ತಾರೆ, ಇಲ್ಲಿ ವಾಲ್ಮೀಕಿ ರಾಮಾಯಣದಲ್ಲಿ ತಪಸ್ಸಿನಿಂದ ಸಂಪಾದನೆ ಮಾಡಿದಂತಹ ಲೋಕಗಳನ್ನು ಅಂತಂದ್ರೆ ಬೇರೆ ಏನೋ ಅರ್ಥ ಅಲ್ಲ, ಅದಕ್ಕೆ ಅತುಲ ಅಂತಾನೆ ಅರ್ಥ ಅಂತ. ಯಾಕೆ ಅಂತಂದ್ರೆ ನಾವು ಹಿಂದೆ ಕೇಳಿದ್ದೇವೆ, ವರಾತ್ಸ ಸತು ಬ್ರಹ್ಮಣ ಆಪ ಲೋಕತಾಮ್ ಅಂತ. ಆಯಾವ ಅತುಲ ನಾಮಕ ದೈತ್ಯ ತಪಸ್ಸನ್ನು ಮಾಡಿ ಲೋಕತ್ವವನ್ನು ಪಡೆದಿದ್ದ. ಹಿಂದೆ ಏನ್ ಹೇಳಿದ್ರು, ಪರಶುರಾಮ ದೇವರು ಸಂಪಾದನೆ ಮಾಡಿದಂತಹ, ತಪಸ್ಸಿನಿಂದ ಸಂಪಾದನೆ ಮಾಡಿದಂತಹ ಲೋಕಗಳನ್ನು ನಾಶ ಮಾಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ಅರ್ಥ ಏನು ಅಂತಂದ್ರೆ, ತಪಸ್ಸಿನಿಂದಾಗಿ ಎಲ್ಲ ಲೋಕಗಳಲ್ಲಿ ವ್ಯಾಪ್ತನಾಗಿದ್ದಂತಹ ಆ ಅತುಲ ಎನ್ನುವಂತ ದೈತ್ಯವನ್ನು ಸಂಹಾರ ಮಾಡ್ತೇನೆ ಅಂತಾನೆ ಅದಕ್ಕೆ ಅರ್ಥ ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಅಂತ ವ್ಯಾಖ್ಯಾನಕಾರ ಹೇಳ್ತಾ ಇದ್ದಾರೆ. ಹಾಗಾಗಿ ವಾಲ್ಮೀಕಿ ರಾಮಾಯಣ ಹಾಗೂ ಆಚಾರ್ಯ ನಿರ್ಣಯ ಇವೆರಡಕ್ಕೂ ಏನು ಅರ್ಥ ಅಂತ ವಾದಿರಾಜರು ಮುಂತಾದಂತಹ ಧ್ಯಾನಿಗಳು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ. ಹಾಗಾಗಿ ತಪಸ್ತದೀಯಂ ಪ್ರವದನ್ ಮುಮೋದ, ತಪಸ್ಸು ಪರಶುರಾಮನದ್ದೇ ಅಂತಂದ್ರೆ ಆ ಪರಶುರಾಮ ದೇವರ ಇಚ್ಛೆ ಅಂತೇನೆ ಆ ತಪಸ್ಸು ಮಾಡಿದ್ದ, ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆ. ಹಾಗಾಗಿ ಅವನ ತಪಸ್ಸನ್ನು ನಾಶ ಮಾಡಿದ ಅಂತ ರಾಮದೇವರು ಸಂತೋಷ ಪಟ್ರು ಅಂತ. ಅದಕ್ಕೆ ಅರ್ಥ ಏನು ಅಂತಂದ್ರೆ, ಅವನ ಒಳಗಡೆ ಇದ್ದಂತಹ ತಪಸ್ಸಿನಿಂದಾಗಿ ಎಲ್ಲ ಲೋಕಗಳಲ್ಲಿ ವ್ಯಾಪ್ತನಾಗಿದ್ದಂತಹ ಅತುಲ ಎನ್ನುವಂತಹ ದೈತ್ಯನನ್ನ ಸಂಹಾರ ಮಾಡಿದೆ ಅಂತ ರಾಮದೇವರು ಸಂತೋಷ ಪಟ್ಟರು ಅಂತ ಇಷ್ಟು ಅರ್ಥ. ಹುಟ್ಟಿದಲ್ಲಿ ಅವನ ಸಂಹಾರ ಆಯಿತು, ಅದರಿಂದಾಗಿ ರಾಮದೇವರು ಕೂಡ ಸಂತೋಷ ಪಟ್ಟರು, ಒಬ್ಬ ದೈತ್ಯನ ಸಂಹಾರ ಆಯಿತು ಅಂತ ಇಷ್ಟು ವಿಚಾರವನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕ, ನಿರಂತರಾನಂದ ವಿಬೋಧ ಸಾರಃ ಸ ಜಾನಮಾನಃ ಅಖಿಲಮಾದಿ ಪೂರುಷಃ ವದನ್ ಶೃಣೋತೀವ ವಿನೋದತೋ ಹರಿಃ ಸ ಏಕ ಏವ ದ್ವಿತನರುಮುಮೋದ. ಸಚೇಷ್ಟಿತಂ ಚೈವ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವ ವಿಬೋಧ ಕಾರಣಂ ವಿಮೋಹಕಂ ಚಾನ್ಯ ತಮಸ್ಯ ಕುರ್ವನ್ ಚಿಕ್ರೀಡ ಏಕೋಪಿ ನರಾಂತರೇ ಯಥಾ. ಪದಚ್ಛೇದ. ನಿರಂತರಾನಂದ ವಿಬೋಧ ಸಾರಃ ಸಹ ಜಾನಮಾನಃ ಅಖಿಲಂ ಆದಿಪೂರುಷಃ ವದನ್ ಶೃಣೋತಿ ಇವ
ವಿನೋದತಃ ಹರಿಃ ಸಹ ಏಕಃ ಏವ ದ್ವಿತನುಃ ಮುಮೋದ ಸಹ ಚೇಷ್ಟಿತಂ ಚ ಏವ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವ ವಿಬೋಧ ಕಾರಣಂ ವಿಮೋಹಕಂ ಚ ಅನ್ಯತಮಸ್ಯ ಕುರ್ವನ್ ಚಿಕ್ರೀಡ ಏಕಃ ಅಪಿ ನರಾಂತರೆ ಯಥಾ. ಹೀಗೆ ಪರಮಾತ್ಮ ಮುಮೋದ ಆನಂದಪಟ್ಟ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಪರಮಾತ್ಮ ಇದ್ದಾನೆ ಅಂತಂದ್ರೆ ನಿರಂತರಾನಂದ ವಿಬೋಧ ಸಾರಹ, ಆನಂದ ಮತ್ತು ವಿಬೋಧ ಅಂದ್ರೆ ವಿಶಿಷ್ಟವಾದಂತಹ ಜ್ಞಾನ, ಸರ್ವಜ್ಞತ್ವ, ಜ್ಞಾನ ಆನಂದಗಳ ಸಾರರೂಪವಾದಂಥವನು ಪರಮಾತ್ಮ. ಅದು ಹೇಗೆ? ನಿರಂತರ. ಪರಮಾತ್ಮನ ಆನಂದಕ್ಕೆ ಆಗಲಿ ಅಥವಾ ಜ್ಞಾನಕ್ಕೆ ಆಗಲಿ ಒಂದು ಕೊನೆ ಅಂತ ಇಲ್ಲ, ಅಡೆತಡೆಗಳು ಅಂತ ಇಲ್ಲ. ನಿರಂತರವಾಗಿ ಸದಾಕಾಲ ಆನಂದ ಸ್ವರೂಪಿಯಾಗಿ ಜ್ಞಾನ ಸ್ವರೂಪಿಯಾಗಿ ಇರುವಂತಹ ಆ ಪರಮಾತ್ಮ ಅವನೇನಾಗಿದ್ದಾನೆ? ಸ ಜಾನಮಾನ ಅಖಿಲಂ, ಅಖಿಲವನ್ನು ಎಲ್ಲವನ್ನು ಜಾನಮಾನ ತಿಳಿದಿದ್ದಾನೆ. ಆದರೂ ಕೂಡ ಆದಿಪುರುಷ, ಆ ಆದಿಪುರುಷನಾದಂತಹ ಪರಮಾತ್ಮ ತಾನೇ ಮಾಡಿದ ವದನ್ ಶೃಣೋತೀಪ, ಒಬ್ಬ ಹೇಳ್ತಾ ಇದ್ದಾನೆ. ಯಾರು? ಪರಮಾತ್ಮನೇ ಆದಂತಹ ಪರಶುರಾಮ ದೇವರು ಹೇಳ್ತಾ ಇದ್ದಾರೆ, ಪರಮಾತ್ಮನೇ ಆದಂತಹ ರಾಮದೇವರು ಕೇಳ್ತಾ ಇದ್ದಾರೆ. ಹೀಗೆ ಒಬ್ಬನೇ ಹೇಳುವುದು, ಒಬ್ಬನೇ ಕೇಳುವುದು. ಶೋಧನ್ ಶೃಣೋತಿ, ತಾನೊಬ್ಬನೇ ಹೇಳ್ತಾ ಇದ್ದ, ತಾನೇ ಕೇಳ್ತಾ ಇದ್ದಾನೆ. ಆ ರೀತಿಯಾಗಿ ವಿನೋದತೋ ಹರಿಹಿ, ಇದೆಲ್ಲವೂ ಕೂಡ ಪರಮಾತ್ಮನ ಕ್ರೀಡೆ. ಹೀಗೆ ಪರಮಾತ್ಮ ಏಕ ಏವ ದ್ವಿತನುಹು ಮುಮೋದ, ಒಬ್ಬನೇ ಆಗಿದ್ದರೂ ಕೂಡ ದ್ವಿತನುಹು, ತನುಹು ಅಂದ್ರೆ ಶರೀರ, ಎರಡು ಶರೀರದವನಾಗಿ ಭಾರಿ ಆನಂದವನ್ನು ಪಟ್ಟ ಅಂತ ಹೇಳ್ತಾ ಇದ್ದಾರೆ. ಹುಟ್ಟಿದಲ್ಲಿ ತಾತ್ಪರ್ಯ ಇಷ್ಟು. ಜ್ಞಾನಾನಂದ ಸ್ವರೂಪಿಯಾದಂತಹ ಪರಮಾತ್ಮ ತಾನು ಒಬ್ಬನೇ ಆಗಿದ್ದರೂ ಕೂಡ ತಾನೇ ಹೇಳುವಂತೆ ತಾನೇ ಕೇಳುವಂತೆ ಎರಡು ಶರೀರದಿಂದಾಗಿ ವಿಶಿಷ್ಟವಾದಂತಹ ಕ್ರೀಡೆಯನ್ನ ಜಗತ್ತಿಗೆ ತೋರಿಸಿದ ಅಂತ ನೋಡಿ. ನಾವು ಯಾವ ಚರಿತ್ರೆ ರೀತಿ ಕೇಳೋದಿಲ್ಲ, ಒಬ್ಬನೇ ವ್ಯಕ್ತಿಯ ಎರಡೆರಡು ರೂಪಗಳು ಇದರಿಗೆ ಬಂದು ಅಂತ, ಬಹಳ ಕಡಿಮೆ ಅದು. ಒಂದು ಮಹಾಭಾರತದಲ್ಲಿ ಕೇಳ್ತೇವೆ, ಯಾವ ಕೃಷ್ಣ ರೂಪ, ವೇದವ್ಯಾಸ ರೂಪ, ಪರಶುರಾಮ ರೂಪ ಒಂದು ಕಡೆ ಸೇರಿತ್ತು ಅಂತ. ಕೃಷ್ಣ ಮತ್ತು ವೇದವ್ಯಾಸರು ಅನೇಕ ಸಲ ಭೇಟಿಯಾಗಿರ್ತಾರೆ. ಹಾಗೆ ಹನುಮಂತನ ರೂಪ, ವಾಯುದೇವರ ರೂಪ ಮತ್ತು ಭೀಮಸೇನ ರೂಪ ಆ ಸೌಗಂಧಿಕ ಪುಷ್ಪ ತರ್ಲಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸೇರಿತ್ತು ಅಂತ ಕೇಳ್ತೇವೆ ಸಂಗಮಾಗಿ. ಹಾಗೆ ಇಲ್ಲಿ ವಿಶಿಷ್ಟವಾಗಿ ರಾಮದೇವರ ರೂಪ ಮತ್ತು ಪರಶುರಾಮ ದೇವರ ರೂಪ ಒಂದಾಯಿತು. ಆದರೆ ಅಲ್ಲಿ ಅಂದ್ರೆ ಕೃಷ್ಣ ಮತ್ತು ವೇದವ್ಯಾಸರು ಸೇರಿದಾಗ ಆಗಲಿ ಅಲ್ಲಿ ಏನು ಗೊಂದಲಕ್ಕೆ ಅವಕಾಶ ಇಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಗೊಂದಲ ಬರ್ಲಿಕ್ಕೆ ಅವಕಾಶ ಇದೆ. ಯುದ್ಧ ಮಾಡು ಅಂತ ಹೇಳ್ತಾನೆ, ಬಾಣ ಪ್ರಯೋಗ ಮಾಡ್ತಾನೆ, ಸೋತತೆ ನಟಿಸ್ತಾನೆ. ಇದೆಲ್ಲ ಯಾಕೆ ಆಯ್ತು ಅಂದ್ರೆ ಅಷ್ಟಕ್ಕೆಲ್ಲ ಏನು ಕಾರಣ ಅಂತ ಆಚಾರ್ಯರು ಸ್ಪಷ್ಟವಾಗಿ ಅತುಲ ದೈತ್ಯನ ಸಂಹಾರಕ್ಕೋಸ್ಕರ ಪರಮಾತ್ಮನ ಎರಡು ರೂಪಗಳು ಈ ರೀತಿಯಾಗಿ ನಟನೆಯನ್ನು ಮಾಡಿದವು ಅಂತ ಸ್ಪಷ್ಟವಾಗಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ಪರಮಾತ್ಮ ವಿಶಿಷ್ಟವಾಗಿ ಕ್ರೀಡಿಸಿದ ಅಂತ. ಹೀಗೆ ಪರಮಾತ್ಮ ನಿಜಾಶ್ರಯಸ್ಯ, ಯಾರು ತನ್ನನ್ನು ಆಶ್ರಯಿಸಿದ್ದಾರೋ ಆ ಭಕ್ತರಿಗೆ ಏನಾಗಬೇಕು? ಸತ್ತತ್ವ ವಿಬೋಧ ಕಾರಣಂ. ಈ ಎರಡು ರೂಪಗಳು ಕೂಡ ಒಂದೇ ಪರಮಾತ್ಮನ ರೂಪಗಳು. ಪರಶುರಾಮ ರೂಪ ಬೇರೆಯಲ್ಲ, ರಾಮರೂಪ ಬೇರೆಯಲ್ಲ ಅಂತ ಸತ್ತತ್ವ ವಿಬೋಧ ಕಾರಣ, ಶುದ್ಧವಾದಂತಹ ತತ್ವಜ್ಞಾನ ಬರಬೇಕು. ಅದಕ್ಕೋಸ್ಕರ ಪರಮಾತ್ಮ ಏನ್ ಮಾಡಿದ? ಈ ರೀತಿಯಾದ ಕಾರ್ಯವನ್ನು ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಏನ್ ಗೊತ್ತಾಯ್ತು? ಸಜ್ಜನರಿಗೆ ರಾಮರೂಪ ಮತ್ತು ಪರಶುರಾಮ ರೂಪ ಒಂದೇ ಎಂಬುದಾಗಿ ಗೊತ್ತಾಯಿತು. ಉಳಿದವರಿಗೆ ವಿಮೋಹಕಂ ಚ ಅನ್ಯತಮಸ್ಯ ಕುರ್ವನ್, ಬೇರೆ ದುಷ್ಟ ಜನರಿಗೆ, ಅಜ್ಞಾನಿಗಳಿಗೆ ಏನಾಯ್ತು? ಪರಶುರಾಮ ದೇವರು ಸೋತು ಬಿಟ್ರು, ರಾಮ ಗೆದ್ದು ಬಿಟ್ಟ, ರಾಮ ಭಾರಿ ಪರಾಕ್ರಮಶಾಲಿ, ಪರಶುರಾಮ ಪರಾಕ್ರಮ ಇಲ್ಲ, ಹಾಗೆ ಹೀಗೆ ಅಂತ ಒಟ್ಟಿನಲ್ಲಿ ಎರಡು ರೂಪಗಳು ಕೂಡ ಬೇರೆ ಬೇರೆ ಎನ್ನುವಂತಹ ಮಿಥ್ಯಾಜ್ಞಾನ ದುಷ್ಟ ಜನರಿಗೆ, ಅಜ್ಞಾನಿಗಳಿಗೆ ಬಂತು. ಸಜ್ಜನರಿಗೆ ಏನ್ ಬಂತು? ಶುದ್ಧವಾದಂತಹ ತತ್ವಜ್ಞಾನ ಬಂತು. ಹೀಗೆ ಪರಮಾತ್ಮ ಚಿಕ್ರೀಡ ಏಕೋಪಿ ನರಾಂತರೇ ಯಥಾ ಅಂತ. ಅಂದ್ರೆ ನಾವು ಒಬ್ಬ ಬೇರೆ ಮನುಷ್ಯರ ಜೊತೆಗೆ ಯಾವ ರೀತಿ ವ್ಯವಹಾರವನ್ನು ಮಾಡ್ತೇವೋ ಆ ರೀತಿಯಾಗಿ ಪರಮಾತ್ಮ ತನ್ನದೇ ಇನ್ನೊಂದು ರೂಪವಾದಂತಹ ಪರಶುರಾಮ ದೇವರ ಜೊತೆ ಬೇರೆ ಮನುಷ್ಯರ ರೀತಿಯಲ್ಲಿ ವ್ಯವಹಾರ ಮಾಡಿದಂತೆ ತೋರಿಸಿಕೊಂಡ. ಇದು ಕೂಡ ಹೇಗೆ? ಚಿಕ್ರೀಡೆ, ಇದು ಕೂಡ ಪರಮಾತ್ಮನ ಒಂದು ಕ್ರೀಡೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದೇ ಸಂದರ್ಭದಿಂದಾಗಿ ಎರಡು ರೀತಿಯಾದಂತಹ ಜ್ಞಾನ ಜನರಿಗೆ ಬಂತು. ಜಗತ್ತೇ ಹಾಗೆ.
ಕೆಲವೊಂದು ವಸ್ತುಗಳು ಇರುವುದೇ ಬೇರೆ, ನಾವು ಅದನ್ನು ಕಾಣೋದೇ ಬೇರೆ, ಇಲ್ಲದೆ ಇರೋದನ್ನು ಕಾಣುತ್ತೇವೆ. ಹಾಗೆ ಇಲ್ಲಿಯೂ ಕೂಡ ಆದದ್ದೇ ಬೇರೆ, ವಾಸ್ತವಿಕವಾಗಿ ಅಂದುಕೊಂಡಿದ್ದೇ ಬೇರೆ. ಸಜ್ಜನರಿಗೆ ಅದು ಸರಿಯಾಗಿ ಅರ್ಥ ಆಯಿತು, ದುಷ್ಟರಿಗೆ ಅಜ್ಞಾನಿಗಳಿಗೆ ಬೇರೆ ರೀತಿಯಾಗಿ ಅರ್ಥ ಆಯಿತು. ಹೀಗೆ ಪರಮಾತ್ಮ ತನ್ನ ವಿಚಿತ್ರವಾದಂತಹ ಒಂದು ಕಾರ್ಯವನ್ನು ಮಾಡಿದ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ತತಸ್ಸ ಕಾರುಣ್ಯ ನಿಧಿರ್ನಿಜೇ ಜನೆ ನಿತಾಂತಮೈಕ್ಯಂ ಸ್ವಗತಂ ಪ್ರಕಾಶಯನ್ ದ್ವಿಧೇವ ಭೂತ್ವಾ ಭೃಗುವರ್ಯ ಆತ್ಮನ ರಘೂತ್ತಮೇನೈಕ್ಯಂ ಅಗಾತ್ ಸಮಕ್ಷಂ. ಸಮೇತ್ಯ ಚೈಕ್ಯಂ ಜಗತೋಭಿಪಶ್ಯತಃ ಪ್ರಣುದ್ಯ ಶಂಕಾಂ ಅಖಿಲಾಂ ಜನಸ್ಯ ಪ್ರದಾಯ ರಾಮಾಯ ಧನುರ್ವರಂ ತದಾ ಜಗಾಮ ರಾಮಾನುಮತಃ ರಮಾಪತಿಃ. ಪದಚ್ಛೇದ. ತತಃ ಸಹ ಕಾರುಣ್ಯನಿಧಿಃ ನಿಜೇ ಜನೆ ನಿತಾಂತಂ ಐಕ್ಯಂ ಸ್ವಗತಂ ಪ್ರಕಾಶಯನ್ ದ್ವಿಧಾ ಇವ ಭೂತ್ವಾ ಭೃಗುವರ್ಯಃ ಆತ್ಮನ ರಘೂತ್ತಮಯೇನ ಐಕ್ಯಂ ಅಗಾತ್ ಸಮಕ್ಷಂ. ಸಮೇತ್ಯ ಚ ಐಕ್ಯಂ ಜಗತಃ ಅಭಿಪಶ್ಯತಃ ಪ್ರಣುದ್ಯ ಶಂಕಾಂ ಅಖಿಲಾಂ ಜನಸ್ಯ ಪ್ರದಾಯ ರಾಮಾಯ ಧನುರ್ವರಂ ತದಾ ಜಗಾಮ ರಾಮಾನುಮತಃ ರಮಾಪತಿಃ. ನಿಜೇ ಜನೇ ಕಾರುಣ್ಯ ನಿಧಿ. ಪರಮಾತ್ಮ ತನ್ನ ಭಕ್ತರ ವಿಷಯದಲ್ಲಿ ಕಾರುಣ್ಯ ನಿಧಿ, ಕರುಣೆಯ ಕಡಲು, ವಿಶಿಷ್ಟವಾದ ಕಾರುಣ್ಯವನ್ನು ತೋರಿಸ್ತಾನೆ. ಅಂತಹ ಪರಶುರಾಮ ದೇವರು ವಿಶೇಷವಾಗಿ ನಿತಾಂತ ಐಕ್ಯಂ, ತನ್ನ ರೂಪಗಳಲ್ಲಿ ಏನಿದೆ ನಿತಾಂತ ಐಕ್ಯ, ಯಾವಾಗಲೂ ಕೂಡ ಅಭೇದವೇ ಇದೆ. ತನ್ನ ಯಾವ ರೂಪಗಳಲ್ಲಿ ಕೂಡ ಭೇದ ಅನ್ನೋದು ಯಾವತ್ತೂ ಕೂಡ ಇಲ್ಲ, ಐಕ್ಯವೇ ಇದೆ ಅಂತ ಜಗತ್ತಿಗೆ ತೋರಿಸುತ್ತಾ ಪರಮಾತ್ಮ ತಾನೇ ಮಾಡಿದ ದ್ವಿಧೇವ ಭೂತ್ವ. ಮೊದಲು ಎರಡು ರೂಪಗಳಂತೆ ಇದ್ದ, ರಾಮನಾಗಿ ಪರಶುರಾಮನಾಗಿ. ಆದರೆ ಮುಂದೆ ಜಗತ್ತಿಗೆ ಗೊತ್ತಾಗಬೇಕು, ರಾಮ ಮತ್ತು ಪರಶುರಾಮ ಇಬ್ಬರು ಒಂದೇ ಪರಮಾತ್ಮನ ರೂಪಗಳು, ಅವುಗಳಲ್ಲಿ ಅಭೇದ ಇದೆ ಅಂತ ಗೊತ್ತಾಗಬೇಕು ಅಂತ ವಿಶೇಷವಾಗಿ ಪರಶುರಾಮ ದೇವರು ಏನ್ ಮಾಡಿದರು, ಆತ್ಮನ ರಘುತ್ತಮೇನ ಐಕ್ಯಂ ಅಗಾತ್ ಸಮಕ್ಷಂ. ಸಮಕ್ಷಂ ಎಲ್ಲರ ಮುಂದೆ ಏನೇ ವಿಶೇಷವಾಗಿ ರಘುತ್ತಮೇನ ರಾಮದೇವರ ಜೊತೆಗೆ ಐಕ್ಯವನ್ನು ಹೊಂದಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಅರ್ಥಾತ್ ಪರಶುರಾಮ ದೇವರು ಆ ಸಂದರ್ಭದಲ್ಲಿ ವಿಶೇಷವಾಗಿ ರಾಮದೇವರ ಒಳಗಡೆ ಪ್ರವೇಶವನ್ನು ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಹೀಗಾದಾಗ ಏನ್ ಗೊತ್ತಾಗುತ್ತೆ, ರಾಮ ಬೇರೆ ಅಲ್ಲ, ಪರಶುರಾಮ ದೇವ ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ಗೊತ್ತಾಗುತ್ತೆ. ಅದನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಆ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಕಾರ್ಯವನ್ನ ಪರಶುರಾಮ ದೇವರು ಮಾಡಿದರು, ಐಕ್ಯ ಹೊಂದಿದರು ಅಂತ ಹೇಳ್ತಾ ಇದ್ದಾರೆ.
ಇಷ್ಟೆಲ್ಲ ಸಮೇತ್ಯ ಚೈಕ್ಯಂ ಜಗತೋಭಿಪಶ್ಯತಃ ಎಲ್ಲರೂ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿಯೇ ಐಕ್ಯವನ್ನು ಹೊಂದಿದರು. ಐಕ್ಯ ಹೊಂದಿದಾಗ ಏನಾಯ್ತು? ಅಖಿಲಾಂ ಶಂಕಾಂ ಪ್ರಣುದ್ಯ, ಎಲ್ಲ ಜನರ ಶಂಕೆಯನ್ನ ಅರ್ಥಾತ್ ಸಂದೇಹವನ್ನ ಕಳೆದರು. ಸಂದೇಹ ಇತ್ತು ಜನರಿಗೆ, ಇಬ್ಬರು ಬೇರೆ ಬೇರೆನಾ ಒಂದೇನಾ ಅಂತ. ಆ ರೀತಿಯಾಗಿ ಸಜ್ಜನರ ಶಂಕೆಯನ್ನ ಅರ್ಥಾತ್ ಸಂದೇಹವನ್ನ ದೂರ ಮಾಡಿದರು ಆ ದೇವರು. ಮುಂದೆ ತಾವೇನ್ ಮಾಡಿದರು? ಮತ್ತೆ ಪುನಃ ವಾಪಸ್ ಹೊರಗಡೆ ಬಂದ್ರು ಅಂತ ಹೇಳ್ತಾ ಇದ್ದಾರೆ. ಪ್ರದಾಯ ರಾಮಾಯ ಧನುರ್ವರಂ ತದ ಜಗಾಮ ರಾಮಾನುಮತೋ ರಮಾಪತಿ ಅಂತ ಮತ್ತೆ ಪುನಃ ಅವರು ಹೊರಗಡೆ ಬಂದ್ರು. ಒಳಗಡೆ ಹೋದಂಥವ್ರು ಹೊರಗಡೆ ಬಂದ್ರು. ಬಂದ ಮೇಲೆ ತಮ್ಮ ಕೈಯಲ್ಲಿದ್ದಂತಹ ಅಂದ್ರೆ ಆ ವೈಷ್ಣವ ಧನುಸ್ಸು ಅದನ್ನು ವಿಶೇಷವಾಗಿ ರಾಮಾಯ ಪ್ರದಾಯ, ಯಾವ ರಾಮದೇವರಿಗೆ ಆ ಒಂದು ಇದನ್ನ ಕೊಟ್ಟು ಪರಶುರಾಮ ದೇವರು ರಾಮಾನುಮತಃ ಜಗಾಮ, ರಾಮದೇವರ ಅಪ್ಪಣೆಯನ್ನು ಪಡೆದು ತಾವೇನಾದರೂ ಮತ್ತೆ ಪುನಃ ವಾಪಸ್ ಹೊರಟು ಹೋಗಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಒಂದು ಇತಿಹಾಸದಲ್ಲಿ ಅದ್ಭುತ ಎನ್ನುವಂತಹ ಕಾರ್ಯವನ್ನ ಪರಶುರಾಮ ದೇವರು ಮತ್ತು ರಾಮದೇವರು ಮಾಡಿದರು. ಜನರ ಸಮಕ್ಷಮದಲ್ಲಿಯೇನೆ ಎರಡು ರೂಪಗಳು ಒಂದಾಗುವಂತಹ ಅದ್ಭುತ ಸಂದರ್ಭ, ಮತ್ತೆ ಹೊರಗಡೆ ಬರುವಂತಹ ಸಂದರ್ಭ, ಈ ರೀತಿಯಾದಂತ ಸಂದರ್ಭವನ್ನು ಆ ಜನರೆಲ್ಲರೂ ಕೂಡ ನೋಡಿದರು ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ವಿಶೇಷವಾಗಿ ಯಾವ ಪರಶುರಾಮ ದೇವರು ಮಹೇಂದ್ರ ಪರ್ವತಕ್ಕೆ ಹೋದ್ರು ಅಂತ ಹೇಳ್ತಾ ಇದ್ದಾರೆ. ಇಷ್ಟಾದ ಮೇಲೆ ಏನಾಯ್ತು? ವಾಲ್ಮೀಕಿ ರಾಮಾಯಣದಲ್ಲಿ ಹೇಳುವಂತೆ ಗತೆ ರಾಮೇ ಪ್ರಶಾಂತಾತ್ಮ ರಾಮೋ ದಾಶರಥಿರ್ಧನು ವರುಣಾಯ ಅಪ್ರಮೇಯಾಯ ದದೌ ಹಸ್ತೆ ಸಸಾಯಕಂ. ಆ ಧನುಸ್ಸನ್ನ ರಾಮದೇವರು ಸ್ವೀಕಾರ ಮಾಡಿದರು. ಮುಂದೆ ಅದನ್ನ ವರುಣನಿಗೆ ಕೊಟ್ರು ಅಂತೆ. ಅದಾದ ಮೇಲೆ ಆ ವರುಣ ಅದನ್ನ ದೇವೇಂದ್ರನಿಗೆ ಕೊಟ್ಟ. ಆ ದೇವೇಂದ್ರ ಮುಂದೆ ಆ ಧನುಸ್ಸನ್ನ ಅಗಸ್ತ್ಯ ಋಷಿಗಳಿಗೆ ಕೊಟ್ಟ. ಮತ್ತೆ ಪುನಃ ಅಗಸ್ತ್ಯ ಋಷಿಗಳು ಆ ಧನುಸ್ಸನ್ನ ರಾಮದೇವರಿಗೆ ಕೊಟ್ಟರು ಅಂತ ಬರುತ್ತೆ. ಹೀಗೆ ರಾಮದೇವರ ಕೈಯಿಂದ ಹೋದಂತಹ ಧನುಸ್ಸು ಮತ್ತೆ ಪುನಃ ರಾಮದೇವರ ಕೈಗೆ ಬಂದು ಸೇರಿತು. ಈ ರೀತಿಯಾಗಿ ಒಂದು ಅದ್ಭುತವಾದಂತಹ ಸಂದರ್ಭ ರಾಮಾಯಣದಲ್ಲಿ ಬರುತ್ತೆ. ಆ ಸಂದರ್ಭವನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ. ಯಾಕಂದ್ರೆ ಮೇಲ್ನೋಟಕ್ಕೆ ನೋಡಿದಾಗ ಸೋತು ಬಿಟ್ರು ಪರಶುರಾಮ ದೇವರು ಅಂತ ಅನ್ಸುತ್ತೆ ಕೆಲವರಿಗೆ. ಮುಂದೆ ಅವರ ತಪಸ್ಸನ್ನು ನಾಶ ಮಾಡಿದ, ತಪಸ್ಸಿನ ಲೋಕಗಳನ್ನು ನಾಶ ಮಾಡಿದ ಅಂತ ಏನೇನೋ ಅರ್ಥ ಆಗುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಅದೆಲ್ಲದಕ್ಕೂ ಕೂಡ ಸ್ಪಷ್ಟವಾಗಿ ಆಚಾರ್ಯರು ನಿರ್ಣಯಾತ್ಮಕವಾಗಿ 22 ಶ್ಲೋಕಗಳಲ್ಲಿ ಆ ಒಂದು ಪರಶುರಾಮ ದೇವರ ಮತ್ತು ರಾಮದೇವರ ಯುದ್ಧದ ಸಂದರ್ಭವನ್ನ ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಹೀಗೆ ಬಂದಂತಹ ಏನೋ ಒಂದು ಆತಂಕ ಇತ್ತು ದಶರಥನಿಗೆ, ಅದೆಲ್ಲವೂ ಕೂಡ ನಿವಾರಣೆ ಆಯಿತು. ಮುಂದಿನ ಶ್ಲೋಕ. ತಥೋ ನೃಪೋತ್ಯರ್ಥ ಮುದಾಭಿಪೂರಿತಃ ಸುತೈಃ ಸಮಸ್ತೈಃ ಸ್ವಪುರೀಂ ಅವಾಪಃ ರೇಮೇಥ ರಾಮೋಪಿ ರಮಾಸ್ವರೂಪಯ ತಥೈವ ತಥೈವ ರಾಮಾತ್ಮಜಯ ತಥೈವ ರಾಜಾತ್ಮಜಯ ಹಿ ಸೀತಯ ಯಥಾ ಪುರಾ ಶ್ರೀರಮಣಃ ಶ್ರಿಯಾತಯ ರಥೋ ನಿತಾಂತಂ ಹಿ ಪಯೋಧಿ ಮಧ್ಯೆ ತಥಾ ತ್ವಯೋಧ್ಯ ಪುರಗೋ ರಘೂತ್ತಮೋಪಿ ಉವಾಸ ಕಾಲಂ ಸುಚಿರಂ ರತಸ್ತಯ.
ತತಃ ನೃಪಃ ಅತ್ಯರ್ಥಮುದಾಭಿಪೂರಿತಃ ಸುತೈಃ ಸಮಸ್ತೈಃ ಸ್ವಪುರೀಂ ಅವಾಪ ಹ ರೇಮೆ ಅಥ ರಾಮಃ ಅಪಿ ರಮಾಸ್ವರೂಪಯ ತಯ ಏವ ರಾಜಾತ್ಮಜಯ ಹಿ ಸೀತಯ ಯಥಾ ಪುರಾ ಶ್ರೀರಮಣಃ ಶ್ರಿಯಾ ತಯಾ ರತಃ ನಿತಾಂತಂ ಹಿ ಪಯೋಧಿ ಮಧ್ಯೆ ತಥಾ ತು ಅಯೋಧ್ಯಾಪುರಗಃ ರಘೂತ್ತಮಃ ಅಪಿ ಉವಾಸ ಕಾಲಂ ಸುಚಿರಂ ರತಃ ತಯಾ. ಆಗ ನೃಪಃ ರಾಜನಾದಂತಹ ದೊರೆಯಾದಂತಹ ದಶರಥನಿಗೆ ಭಾರಿ ಸಂತೋಷ ಆಯಿತು. ಅತ್ಯರ್ಥ ಮುದಾಭಿಪೂರಿತ, ಭಾರಿ ಸಂತೋಷ ಆಗಿಬಿಡ್ತು ಅಂತ ತಿಳಿಸ್ತಾ ಇದ್ದಾರೆ. ಹೀಗೆ ಮುಂದೆ ಅವನೇ ಮಾಡಿದ, ಸುತೈ ಸಮಸ್ತೈ ಸ್ವಪುರೀಂ ಅವಾಪ, ತನ್ನ ಎಲ್ಲ ಮಕ್ಕಳೊಂದಿಗೆ ಸ್ವಪುರೀಂ ಅವಾಪ, ತನ್ನ ಪಟ್ಟಣವಾದಂತಹ ಯಾವ ಅಯೋಧ್ಯ ಪಟ್ಟಣಕ್ಕೆ ಬಂದ. ರೇಮೇಥ ರಾಮೋಪಿ ರಮಾಸ್ವರೂಪಿ, ಅನಂತರ ರಾಮದೇವರು ಕೂಡ ವಿಶೇಷವಾಗಿ ರಮಾಸ್ವರೂಪಯ, ಸಾಕ್ಷಾತ್ ಲಕ್ಷ್ಮಿಯ ಅವತಾರಳಾದಂತಹ ರಾಜಾತ್ಮಜಯ, ರಾಜನ ಮಗಳಾದಂತಹ, ಜನಕರಾಜನ ಮಗಳಾದಂತಹ ಸೀತೆಯ ಸಹ ರಾಜಕುಮಾರಿಯ ಅಂತಹ ಸೀತೆಯೊಟ್ಟಿಗೆ ವಿಶೇಷವಾಗಿ ರೇಮೆ ರಮಿಸಿದರು, ವಿಶೇಷವಾಗಿ ಆನಂದವನ್ನು ಅನುಭವಿಸಿದರು, ಭೋಗಾದಿಗಳನ್ನು ಮಾಡಿದರು ಅಂತ ತಿಳಿಸ್ತಾ ಇದ್ದಾರೆ. ಅದು ಹೇಗಿತ್ತು ಅಂತಂದ್ರೆ, ಯಥಾಪುರ ಶ್ರೀರಮಣ ಶ್ರೀಯಾತಯ, ಹೇಗೆ ಹಿಂದೆ ಶ್ರೀರಮಣ ಲಕ್ಷ್ಮಿಯ ರಮಣನಾದಂತಹ ಪತಿಯಾದಂತಹ ಪರಮಾತ್ಮ ಲಕ್ಷ್ಮೀದೇವಿಯೊಟ್ಟಿಗೆ ಪಯೋಧಿ ಮಧ್ಯೆ, ಪಯ ಅಂದ್ರೆ ಹಾಲು, ಉಧಿ ಅಂದ್ರೆ ಸಮುದ್ರ, ಪಯೋಧಿ ಅಂದ್ರೆ ಕ್ಷೀರ ಸಮುದ್ರದಲ್ಲಿ ಹೇಗೆ ವಿಶೇಷವಾಗಿ ಆನಂದವನ್ನು ಪಡ್ತಾ ಇದ್ನೋ, ಹಾಗೆ ಇಲ್ಲಿಯೂ ಕೂಡ ಯಾವ ಪರಮಾತ್ಮ ಅಂದ್ರೆ ರಾಮದೇವರು ಸೀತಾದೇವಿಯೊಟ್ಟಿಗೆ ಅಯೋಧ್ಯಾಪುರಗಹ, ಅಯೋಧ್ಯೆಯ ನಗರದಲ್ಲಿದ್ದಾಗಲೂ ಕೂಡ ವಿಶೇಷವಾಗಿ ಸುಚಿರಂ, ಬಹುಕಾಲ ಅನೇಕ ವರ್ಷಗಳ ಕಾಲ ತಾವು ಅವರೊಟ್ಟಿಗೆ ಉವಾಸ ವಾಸ ಮಾಡಿದರು, ವಿಶೇಷವಾಗಿ ಸುಖವಾಗಿ ಅಯೋಧ್ಯ ಪಟ್ಟಣದಲ್ಲಿ ಬಹುಕಾಲ ವಾಸ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಬಹುಕಾಲ ಅಂದ್ರೆ ಎಷ್ಟು ವರ್ಷ ಅಂದ್ರೆ, ವಾಲ್ಮೀಕಿ ರಾಮಾಯಣ ಹೇಳುವಂತೆ ತತ್ರ ದ್ವಾದಶ ವರ್ಷಾಣಿ ಸೀತೆಯ ಸಹರಾಘವ ರಮಯಾಮಾಸ ಧರ್ಮಾತ್ಮ ನಾರಾಯಣ ಇವಶ್ರಿಯ ಅಂತ ಪದ್ಮಪುರಾಣದಲ್ಲಿ ಹೇಳ್ತಾರೆ. ಹಾಗೆ ವಾಲ್ಮೀಕಿ ರಾಮಾಯಣದಲ್ಲಿ ತಥೋ ದ್ವಾದಶ ವರ್ಷಾಣಿ ರೇಮೆ ಅಂತ ಹೇಳಿದಂತೆ ಒಟ್ಟು 12 ವರ್ಷಗಳ ಕಾಲ ಸೀತಾರಾಮರು ಅಯೋಧ್ಯ ನಗರದಲ್ಲಿ ಮದುವೆಯಾದ ಮೇಲೆ ವಾಸ ಮಾಡಿದರು. ಮುಂದೆ ಇಮಾನಿ ಕರ್ಮಾಣಿ ರಘೂತ್ತಮಸ್ಯ ಹರೇರ್ವಿಚಿತ್ರಾಣ್ಯಪಿ ನಾದ್ಭುತಾನಿ ದುರಂತ ಶಕ್ತೇರಥ ಚಾಸ್ಯ ವೈಭವಂ ಸ್ವಕೀಯ ಕರ್ತವ್ಯತೆಯ ಅನುವರ್ಣ್ಯತೆ. ಇತಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ಮಹಾಭಾರತ ತಾತ್ಪರ್ಯನಿರ್ಣಯೇ ಶ್ರೀರಾಮಚರಿತೆ ಅಯೋಧ್ಯಾ ಪ್ರವೇಶೋ ನಾಮ ಚತುರ್ಥೋಧ್ಯಾಯಃ. ಪದಚ್ಛೇದ. ಇಮಾನಿ ಕರ್ಮಾಣಿ ರಘೂತ್ತಮಸ್ಯ ಹರೇಃ ವಿಚಿತ್ರಾಣಿ ಅಪಿ ನ ಅದ್ಭುತಾನಿ ದುರಂತಶಕ್ತೇಃ ಅಥ ಚ ಅಸ್ಯ ವೈಭವಂ ಸ್ವಕೀಯ ಕರ್ತವ್ಯತೆಯ ಅನುವರ್ಣ್ಯತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ರಘುತ್ತಮನ ಕಥೆಗಳು, ಚರಿತ್ರೆಗಳು, ರಾಮದೇವರ ಚರಿತ್ರೆಗಳು ವಿಚಿತ್ರ ಹೌದು, ಆದರೆ ಅದ್ಭುತ ಅದ್ಭುತ ಅಲ್ಲ ಅಂತ. ಅಂದ್ರೆ ಏನರ್ಥ? ಇದನ್ನು ನಮಗೆ ವಿಚಿತ್ರ ಅಂತ ಅನಿಸಬಹುದು ಪರಮಾತ್ಮನ ಕಾರ್ಯಗಳನ್ನು ನೋಡಿದಾಗ, ಆದರೆ ದುರಂತ ಶಕ್ತಿ ಇರತ್ತ, ಅಪಾರವಾದಂತಹ ಸಾಮರ್ಥ್ಯ ಇರುವಂತ ಪರಮಾತ್ಮ ಇದೇನು ಅದ್ಭುತ ಅಲ್ಲ, ಇದು ಲೀಲಾಜಾಲವಾಗಿ ಪ್ರತಿಯೊಂದು ಕಾರ್ಯವನ್ನು ಕೂಡ ಪರಮಾತ್ಮ ಮಾಡ್ತಾನೆ. ಹಾಗಾಗಿ ನಮಗೆ ಅದನ್ನು ನೋಡ್ಲಿಕ್ಕೆ ಅದ್ಭುತ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಲ್ಲ. ಯಾವತ್ತೂ ಕೂಡ ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲದೆ ಇರುವಂತಹ ಒಂದು ಕಾರ್ಯವನ್ನ ಬೇರೊಬ್ಬರು ಮಾಡಿದಾಗ ಅದು ನಮಗೆ ಭಾರಿ ಆಶ್ಚರ್ಯ, ದೊಡ್ಡದು, ಶ್ರೇಷ್ಠ ಅಂತ ಅನ್ಸುತ್ತೆ.
ಪರಮಾತ್ಮನಿಗೆ ಅದು ಹಾಗಲ್ಲ. ಅದು ಅವನಿಗೆ ಅತ್ಯಂತ ಸರಳವಾದಂತಹ, ಪರಮಾತ್ಮನಿಗೆ ಪ್ರತಿಯೊಂದು ಕೆಲಸವೂ ಕೂಡ ಲೀಲಾಜಾಲವಾಗಿ ಕ್ರೀಡೆ ಅಂತಾನೆ ಮಾಡ್ತಾನೆ. ಹಾಗಾಗಿ ಇದು ಭಾರಿ ಆಶ್ಚರ್ಯ ಏನಲ್ಲ ಅಂತ. ಹಾಗಾದ್ರೆ ಯಾಕೆ ಹೇಳ್ಬೇಕು ಅದನ್ನ ಅಂತಂದ್ರೆ, ಸ್ವಕೀಯ ಕರ್ತವ್ಯತೆಯ ಅನುವರ್ಣ್ಯತೆ, ನಮ್ಮೆಲ್ಲರನ್ನು ಕೂಡ ಸೃಷ್ಟಿ ಮಾಡಿ ಎಲ್ಲವನ್ನು ಕೊಟ್ಟಂತಹ ಪರಮಾತ್ಮನ ವೈಭವವನ್ನ, ಗುಣಗಳನ್ನ ಹೇಳೋದು ಅದು ನಮ್ಮ ಕರ್ತವ್ಯ. ಪರಮಾತ್ಮನ ಚಿಂತನೆ ಮಾಡೋದು ನಮ್ಮ ಕರ್ತವ್ಯ ಅಂತ ನಾವು ಹೇಳ್ತಾ ಇದ್ದೇವೆ ಹೊರತು ಇದು ಪರಮಾತ್ಮನಿಗೇನು ವಿಚಿತ್ರ ಅಲ್ಲ, ಪರಮಾತ್ಮನಿಗೇನು ಇದು ಅದ್ಭುತವಾದಂತ ಕಾರ್ಯ ಅಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಹೀಗೆ ಇಲ್ಲಿಗೆ ರಾಮನ ಕಥೆಯಲ್ಲಿ ಅಯೋಧ್ಯ ಪ್ರವೇಶ, ರಾಮದೇವರು ಸೀತೆಯೊಟ್ಟಿಗೆ ಮದುವೆಯಾಗಿ ಅಯೋಧ್ಯ ನಗರವನ್ನ ಪ್ರವೇಶ ಮಾಡಿದರು ಎನ್ನುವಲ್ಲಿ 4ನೇ ಅಧ್ಯಾಯ ಎಂಬುದು ಮುಗಿಯುತ್ತೆ. ಹೀಗೆ ಈ 4ನೇ ಅಧ್ಯಾಯದಲ್ಲಿ ಒಟ್ಟು 65 ಶ್ಲೋಕಗಳಿದ್ದಾವೆ. ಇಲ್ಲಿಗೆ ಮುಗಿಯುತ್ತೆ. ಮುಂದೆ 5ನೇ ಅಧ್ಯಾಯ ಹನುಮದ್ ದರ್ಶನಂ ಅಂತ. ರಾಮದೇವರಿಗೆ ಹನುಮಂತ ದರ್ಶನ ಆಯಿತು ಅಂತ ಅಂದ್ರೆ ಆ ಸೀತಾದೇವಿ ಅಪಹಾರ ಎಲ್ಲ ಆಯಿತು. ಅಷ್ಟೆಲ್ಲಾ ಕಥೆಯನ್ನು ಕೇವಲ 51 ಶ್ಲೋಕಗಳಲ್ಲಿ ನಮಗೆ ಆಚಾರ್ಯರು ಸಂಗ್ರಹ ಮಾಡಿ ಕೊಡ್ತಾರೆ. ಆ ಉಳಿದ ಚಿಂತನೆಯನ್ನ ಮತ್ತು 4ನೇ ಅಧ್ಯಾಯದ ರಾಯರು ಕೊಟ್ಟಿರುವಂತಹ ಭಾವಸಂಗ್ರಹದ ಚಿಂತನೆಯನ್ನ ಮುಂದಿನ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.